ಹೀರೋ ಬಂದ ತಕ್ಷಣ ಡೈರೆಕ್ಟ್ರು ಪ್ರೊಡ್ಯೂಸರ್ ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಮೇಡಮ್ ನಿನ್ನ ಹೆಂಡ್ತಿ ಮನೆಗೆ ಚೆನ್ನಾಗಿದೆ ಅಂತೆ ಸತಿ ಕರ್ಕೊಂಬಚ್ಚಿ ಮೇಡಮ್. ಅಲ್ಲಿಂದ ಸ್ಟಾರ್ಟ್ ಡೈಲಾಗ್. ತೇರಾ ಏರಿ ಎಂಬರದಾಗೆ ನೇಸರ ನಗತಾನೆ ಮರೆಗಿಡತೋಗ್ಯಾವೇ ಹಕ್ಕಿ ಹಾಡ್ಯಾವೇ. ತೆಲುಗಿನಲ್ಲೇ ಮಾತಾಡೋದು, ಎಂಬ್ರಾಯ್ಡಿಂಗ್ರಿ ಬಂಗಡವ ಹಂಗೆ ಹಿಂಗೆ ಅಂತ. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವೈಫೈ ಟಿವಿ ಕನ್ನಡ. ಸೊ ಇವತ್ತು ನಮ್ಮ ಜೊತೆಗೆ ಹಿರಿಯ ಕಲಾವಿದರಾದಂತಹ ಹಾಸ್ಯ ನಟರು ನಮ್ಮ ಜೊತೆ ಇದ್ದಾರೆ. ಸೊ ಎಸ್, ನಿಮ್ಮ ಗೆಸ್ ರೈಟ್ ಆಗಿದೆ. ಯಾರಂತ ಹೇಳಿದ್ರೆ ನಮ್ಮ ಜೊತೆಗೆ ಡಿಂಗ್ರಿ ನಾಗರಾಜ್ ಅವರಿದ್ದಾರೆ. ಸೊ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೇನೆ. ವೈಫೈ ಪ್ರಿಯ ವೀಕ್ಷಕರಿಗೆ ಡಿಂಗ್ರಿ ನಾಗರಾಜನ ಅನಂತ ಅನಂತ ನಮಸ್ಕಾರಗಳು. ಸರ್ ಸೂಪರ್. ಸೊ ಇವಾಗ ನಾನು ನಿಮ್ಮನ್ನ ಫಸ್ಟ್ ಪ್ರಶ್ನೆ ಕೇಳಬೇಕಾದ್ರೆ, ಡಿಂಗ್ರಿ ನಾಗರಾಜ್ ಸರ್ ಬಾಲ್ಯದ ದಿನಗಳು ಹೇಗಿತ್ತು ಅಂತ ಕೇಳಕ್ಕೆ ನಮಗೊಂದು ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಹೇಳ್ತೀರಾ? ನಾನು ಸುಮಾರು 6/6/1948 ಹುಟ್ಟಿದವನು. ನಮ್ಮ ತಂದೆ ಹೆಸರು ಕೇಶವ ನಾಯ್ಡು ಅಂತ, ತಾಯಿ ಹೆಸರು ಶಾರದಮ್ಮ ಅಂತ. ಇದೇ ಬೆಂಗಳೂರು ಸುಂಕೇನಹಳ್ಳಿಲಿ ನಮ್ಮ ಮನೆ ಇತ್ತು. ಆಮೇಲೆ ನಮ್ಮ ಅಜ್ಜಿ ಮನೆ ಬಂದು ಪೊಲೀಸ್ ರೋಡ್ ರಾಣಸಿಂಗಪೇಟೆಯಲ್ಲಿ ಇತ್ತು. ನಾನು ಹುಟ್ಟಿ 2-3 ವರ್ಷಕ್ಕೆ ನಮ್ಮ ತಾಯಿ ತೀರೋದ್ರಂತೆ. ಹಾಗಾಗಿ ನಮ್ಮ ಅಪ್ಪ ನನ್ನನ್ನು ನಮ್ಮ ಅಕ್ಕ ರಂಗನಾಯಕಮ್ಮ ಅಂತ, ಅವರು ದೊಡ್ಡ ರಂಗಭೂಮಿ ನಟರು, ನಮ್ಮಿಬ್ಬರನ್ನು ಕರ್ಕೊಂಡು ನಾಟಕ ಕಂಪ್ನಿಗೆ ಸೇರಿಸ್ಕೊಂಬಿಟ್ರು. ಸುಬ್ಬಯ್ಯ ನಾಟಕ ಕಂಪ್ನಿ 52-53 ಇಸ್ವಿಲೇ ನಾನು ಸಣ್ಣ ಮಗು ಇದ್ದಾಗಲೇ ನಾಟಕ ಕಂಪ್ನಿಗೆ ಸೇರ್ಕೊಂಡ್ಬಿಟ್ಟೆ. ಬಾಲ್ಯದಲ್ಲಿ ಅಲ್ಲಿಂದ ಗುಬ್ಬಿ ಕಂಪ್ನಿ, ಹಿರಣ್ಯ ಮಿತ್ರ ಮಂಡಳಿ, ಲೋಕನಾಥ ಮಿತ್ರ ಮಂಡಳಿ, ಯೋಗಾನಂದ ಮಿತ್ರ ಕಂಪ್ನಿ, ಕನ್ನಡ ಥಿಯೇಟರ್ಸು, ಹೊನ್ನಬ ಭಾಗವತರ ಕಂಪ್ನಿ, ಹೀಗೆ ಎಲ್ಲ ಕಂಪ್ನಿ ಸರ್ವಿಸ್ ಮಾಡಿ ಕೊನೆಗೆ ಬೆಂಗಳೂರು ಬಂದು ಸೆಟ್ಲಾದೆ. ಅಷ್ಟೊತ್ತಿಗಾಗಲೇ ನಮ್ಮ ತಂದೆ ನಮ್ಮ ತಾಯಿ ಯಾರೂ ಇಲ್ಲ ನನ್ನ ಕಡೆ, ಏಕಾಂಗಿ ನಾನೊಬ್ಬನೇ. ಹಿರಣ್ಯ ಮಿತ್ರ ಮಂಡಳಿ ನಮ್ಮದು ವಾಸ. ಓಕೆ ಸೂಪರ್ ಸರ್. ನಿಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಏನು ನಟನೆ ಮಾಡೋದು ಅಂದರೆ ಈಸಿ ಅಲ್ಲ. ನೀವು ಬಾಲ್ಯ ನಟನಾಗಿ ನಿಮ್ಮ ಒಂದು ವೃತ್ತಿನ ಶುರು ಮಾಡಿದ್ರಿ. ಸೊ ಅದಕ್ಕಿಂತ ಮುಂಚೆ ಈ ಡಿಂಗ್ರಿ ನಾಗರಾಜ್ ಅಂತ ಹೇಳಿ ನಾವು ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿರ್ತಾರೆ. ಈ ಡಿಂಗ್ರಿ ಅನ್ನೋದು ಎಲ್ಲಿಂದ ಸರ್, ಹೇಗೆ ಆಯಿತು ಡಿಂಗ್ರಿ ನಾಗರಾಜ್? ನಾವು ಗುಬ್ಬಿ ಕಂಪ್ನಿ ಇರಬೇಕಾದ್ರೆ ಬಾಬಣ್ಣ ಅಂತ ಒಬ್ಬ ಮೇಸ್ತ್ರಿ, ನಮ್ಮ ಒಂದು 25-30 ಜನಕ್ಕೆ ಬಾಸ್ ಅವರು ನಾವು ತೆಲುಗು ಮಾತಾಡ್ತಿದ್ವಲ್ಲ, ಹಾಗಾಗಿ ಡಿಂಗ್ರಿ ರಾಪುರ ಅಂತ ಇದ್ದರು. ಅವ್ರು ಯಾಕೆ ಹೆಸರು ಅಂದರೆ, ಆಗಿನ ಕಾಲಕ್ಕೆ 1960-55 ಒಂದು ಪಾತಾಳ ಭೈರವಿ ಅಂತ ಪಿಕ್ಚರ್ ರಿಲೀಸ್ ಆಗಿತ್ತಂತೆ. ಆ ಪಾತಾಳ ಭೈರವಿ ಪಿಕ್ಚರಲ್ಲಿ ನಮ್ಮ ಎಸ್ ವಿ ರಂಗರಾವ್ ಮಂತ್ರವಾದಿಯವರು ಅವ್ರ ಶಿಷ್ಯರು ಇಬ್ಬರು ಇರ್ತಾರೆ, ಡಿಂಬಕ ಡಿಂಗ್ರಿ ಅಂತ. ಅವ್ರು ಮಾತು ಮುಂಚೆ ಕನ್ನಡಿ ನೋಡ್ಕೊಂಡು ಮೀಸೆ ಗೀಸೆ ಹಚ್ಕೊಂಡು ಡಿಂಗ್ರಿ ನಾ ಅಂದಾನಕ್ಕೆ ಗಡ್ಡಮೇ ಮುಂದರೋಯ್ ಅಂದರೆ ಡಿಂಗ್ರಿ ಅನ್ನೋ ಕ್ಯಾರೆಕ್ಟರ್ ಹೇಳ್ತೀವಿ, ಗುರು ನೀ ಅಂದಾನಕ್ಕೆ ಗಡ್ಡಮೇ ಅಡ್ಡಮ್ಮ ಗುರು ಅಂತ ಹೇಳೋರಂತೆ. ಹಾಗಾಗಿ ಅವರು ನನಗೆ ಡಿಂಗ್ರಿ ಅಂತ ಹೆಸರಿಟ್ರು. ಆವಾಗಿಂದ ಆ ಡಿಂಗ್ರಿ ಅನ್ನೋ ಪದ ಹಂಗೆ ಬರ್ತಾಯಿದೆ. ಅದೃಷ್ಟ ಬಂದಿರೋದು ಡಿಂಗ್ರಿಗೆ ಹೊಸ್ತು ನಾಗರಾಜನಿಗಲ್ಲ. ಓಕೆ, ಹೀಗಾಗಿ ಡಿಂಗ್ರಿ ನಾಗರಾಜ್ ಅಂತ ಹೇಳಿ ನೀವು ಹೆಸರಾದ್ರಿ. ಸೊ ಈಗ ಸರ್, ಇವಾಗಿನ ಇಂಡಸ್ಟ್ರಿ ಅಂದರೆ ಇವಾಗಿನ ಚಿತ್ರರಂಗಕ್ಕೂ ಅವಾಗಿನ ಚಿತ್ರರಂಗಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್? ಭಾಳ ಅಜಗಜಾಂತರ ಇದೆ. ಅದು ಆವಾಗ ರಾಜ್ ಸ್ಟಾಕ್ ಫಿಲಮ್ ಇದ್ದಾಗ ಭಾಳ ಒಂದು ಸ್ಟುಡಿಯೋದಲ್ಲಿ ಮಾತ್ರ ಇಂಟರ್ಲಾಕ್ ಮಾಡಿಬಿಡೋರು. ಒಳಗಡೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇಲ್ಲ, ಎಲ್ಲ ಡೈಲಾಗ್ ಮಾತಾಡ್ತಿದ್ರೆ ಹಂಗೆ ರಿಕಾರ್ಡ್ ಆಗಿಬಿಡೋದು. ಅದಕ್ಕೆ ಡಬ್ಬಿಂಗ್ ಇಲ್ಲ. ಹೊರಗಡೆ ಬಂದರೆ ಮಾತ್ರ ಡಬ್ಬಿಂಗು. ಅದು ಒಳಗಡೆ ನೋಡಿ ಇಂಟರ್ಲಾಕ್ ಅಂದ ತಕ್ಷಣ ಕಂಪ್ಲೀಟ್ ಪಿನ್ ಡ್ರಾಪ್ ಸೈಲೆನ್ಸ್. ಅವಾಗ ದೊಡ್ಡ ಕ್ಯಾಮ್ರಾ ಮಿಚೆಲ್ ಕ್ಯಾಮ್ರಾ, 4 ಜನ ಹತ್ತಬೇಕು ಕ್ಯಾಮ್ರಾ, ಅಂಥ ಒಂದು ದೊಡ್ಡ ಕ್ಯಾಮ್ರಾ ಇತ್ತು. ಹಾಗಾಗಿ ಎಲ್ಲ ಒಳಗಡೆ ಕೆಲಸ, ಸ್ಟುಡಿಯೋ ಒಳಗಡೆ ಎಲ್ಲ ಇಂಟೀರಿಯರಲ್ಲೇ ಶೂಟಿಂಗ್ ನಡೀತಿದ್ದು. ಭಾಳ ಚೆನ್ನಾಗಿತ್ತು. ಬರ್ತಾ ರಿಫ್ಲೆಕ್ಸ್ ಕ್ಯಾಮ್ರಾ ಬಂತು. ಆಮೇಲೆ ಬಂತು ಕ್ಯಾಮ್ರಾಮ್ಯಾನ್ಗಳೆಲ್ಲ ಚೇಂಜ್ ಆದಂಗೆ. ಮತ್ತು ಜೆ ಕೃಷ್ಣ, ಆಮೇಲೆ ಗೌರಿ ಶಂಕರ್ ಇವರೆಲ್ಲ ಬಂದಮೇಲೆ ಕ್ಯಾಮ್ರಾ ಕೆಲಸಗಳು ಸ್ವಲ್ಪ ಈಸಿ ಮಾಡ್ಕೊಂಡವರು. ಅವ್ರು ಕ್ಯಾಮ್ರಾ ಈಸಿಯಾಗಿ ಎತ್ಕೊಂಡೋಗ್ಬಿಡು, ಈ ರಿಫ್ಲೆಕ್ಸ್ ಕ್ಯಾಮ್ರಾನೆಲ್ಲ ಎತ್ಕೊಂಡು. ಜೆ ಕೃಷ್ಣ ಅಂತೂ ಮರ ಹತ್ಬಿಟ್ಟು ಕ್ಯಾಮ್ರಾ ಹಿಡ್ಕೊಂಡು ಆ್ಯಕ್ಟನ್ನು ಹಂಗೆ ಶಾಟ್ ತೆಗಿತಿದ್ರು. ಆ ಥರ ಎಲ್ಲ ಇತ್ತು. ಈಗ ಡಿಜಿಟಲ್ ಬಂದಮೇಲೆ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಆಗ ನಾವು ಸಿನಿಮಾದವರೆಲ್ಲ ಒಂದು ಕುಟುಂಬದವ್ರ ಥರ, ಒಂದೇ ಫ್ಯಾಮಿಲಿ ಥರ ಇರ್ತಿದ್ದೋ. ಅಂದರೆ ಬೆಳಗ್ಗೆ 5 ಗಂಟೆಗೆ ಹೋಗಿ ಮೇಕಪ್ ಹಾಕ್ಕೊಂಡು ಎಲ್ಲ ರೆಡಿ ಇರಬೇಕು. ರಾಜ್ಕುಮಾರ್ ಅವ್ರು ಮೊದಲುಕೊಂಡು ನನ್ನಂಥ ಸಾಮಾನ್ಯ ವ್ಯಕ್ತಿ ಕೂಡ ರೆಡಿ ಇರಬೇಕಾಯ್ತು. ಎಲ್ಲ ಮೇಕಪ್ ಹಾಕ್ಕೊಂಡು ರೆಡಿ ಇದ್ಬಿಡ್ತಿದ್ದು. ಒಂದೇ ಕಡೆ ಕೂತ್ಕೊಂಡು ಸುಮ್ಮನೆ ತಮಾಷೆ ಮಾಡ್ಕೊಂಡು ಕಾರ್ಡ್ ಮಾಡ್ಕೊಂಡು ಶಾರ್ಟ್ ಬಂದಾಗ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ದು. ಆವಾಗ ಹಂಗೆ ಒಳ್ಳೆ ಕುಟುಂಬ ಇದ್ದಾಗಿತ್ತು. ಈಗ ಹಂಗಲ್ಲ. ಹೀರೋ ಅಲ್ಲಿ ಬರ್ತಾನೆ, ಹೀರೋಯಿನ್ ಇರ್ತಾರೆ, ಕಾಮಿಡಿ ಪಾರ್ಟ್ ಮಾಡೋರು ಇನ್ನೊಬ್ಬ ಯಾರಿದ್ದಾರೆ ಯಾರೂ ಗೊತ್ತಾಗಲ್ಲ. ಬರ್ತಾನೆ ಕಾರಲ್ಲಿ ಕೂತ್ಕೊತಾರೆ, ಆ ಡೈರೆಕ್ಟ್ರಿಗೆ ಅಸಿಸ್ಟೆಂಟಾಗಿ ಕರೀತಾರೆ, ಹೋಗ್ತಾರೆ, ಶಾರ್ಟ್ ಮುಗಿಸ್ಕೊಂಡು ವಾಪಸ್ ಒಳಗೆ ಸೇರ್ಕೊಂಡ್ಬಿಡ್ತಾರೆ.
ಅವ್ರಿಗೆ ಜನಗಳ ಸಂಪರ್ಕನೇ ಇಲ್ಲ. ಈಗ ಎಲ್ಲ ಟೆಕ್ನಿಷಿಯನ್ಸ್ ಅವ್ರದ್ದೆಲ್ಲ ಸಂಪರ್ಕ ಇದ್ರೇ ಭಾಳ ಚೆನ್ನಾಗಿತ್ತು. ಇವಾಗ ಯಾರು ಸಂಪರ್ಕನೇ ಇಲ್ಲ. ನಾನು ಈಗಲೂ ಅಷ್ಟೇ ಕಾರ್ಬಾರ್ಗೆ ಹೋಗಲ್ಲ, ಹೋದರೆ ಟೆಕ್ನಿಷಿಯನ್ ಜೊತೆಗೆ, ಪ್ರೊಡಕ್ಷನ್ ಹುಡುಗರ ಜೊತೆಗೆ, ಜೊತೆಗೆ ತಮಾಷೆ ಮಾಡೋದು ಕಾಲ ಕಳೆದು ಬಿಡ್ತೀರಿ. ಸೊ ಅಜಗಜಾಂತರ ಅಂತಲೇ ಹೇಳ್ಬೋದು. ಟೆಕ್ನಾಲಜಿಯಿಂದ ಹಿಡಿದು ಏನಂತ ಹೇಳ್ತಾರೆ, ಮಾತಾಡೋದ್ರಿಂದನೂ ತುಂಬ ವ್ಯತ್ಯಾಸ ಇದೆ ಸರ್. ಅದಾದಮೇಲೆ ಈಗ ನಿಮಗೂ ಮತ್ತು ನಮ್ಮ ಅಣ್ಣವರ ಬಾಂಧವ್ಯ ಹೇಗಿತ್ತು ಸರ್? ಅಣ್ಣವರು, ನಾನು ಸಣ್ಣ ಹುಡುಗಂತ ಗುಬ್ಬಿ ಕಂಪ್ನಿ, ಸುಬ್ಬನಾಡ ಕಂಪ್ನಿಲ್ಲ ನೋಡ್ಕೊಂಬಂದನು. ಸುಬ್ಬನಾಡ ಕಂಪ್ನಿ ನಾಟಕದಲ್ಲಿ ಒಂದು ಭಕ್ತ ಅಂಬರೀಷ ಅಂತ ನಾಟಕ ಮಾಡೋರು. ನಾಟಕದಲ್ಲಿ ಇವರು ಒಂದು ಪಾಠ ಮಾಡೋರು, ರಮಾಕಾಂತ ಅಂತ. ಯಾರು? ನಮ್ಮ ಅಣ್ಣವರು. ಆ ಒಂದು ಸೀನಲ್ಲಿ ಆಹಾಕಾರ ಬರುತ್ತೆ, ಅನ್ನದ ಆಹಾಕಾರ. ಆವಾಗ ನನ್ನ ಮಗುನ ಎತ್ಕೊಂಬರೋರು ನನ್ನ ಅಣ್ಣವರು. ಹಂಗಾಗಿ ಅಲ್ಲಿಂದ ನನಗೆ ಪರಿಚಯ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದರೂ ಕೂಡ ನಾನು ಭಾಳ ಪರಿಚಯ. ಅವ್ರು ಯಾರು ಒಬ್ಬ ಮನುಷ್ಯನೂ ನೋವಿಸ್ತಾ ಇರಲಿಲ್ಲ. ಸಣ್ಣ ವ್ಯಕ್ತಿ ಆಗಲಿ ದೊಡ್ಡ ವ್ಯಕ್ತಿ ಆಗಲಿಲ್ಲ, ಪ್ರೀತಿಯಿಂದ ಮಾತಾಡ್ಸೋರು, ಬನ್ನಿ ಹೋಗಿ ಅಂತ ಮಾತಾಡ್ಸೋರು. ಅಷ್ಟು ಗೌರವ ಕೊಡೋರು. ಡೈರೆಕ್ಟ್ರ್ ಬಂದ ತಕ್ಷಣ ಎದ್ದು ನಿಂತ್ಕೊಳ್ಳೋರು, ನಮಸ್ಕಾರ ಮಾಡೋರು. ಹಾಗೆ ಈಗ ಹಂಗಲ್ಲ, ಹೀರೋ ಬಂದ ತಕ್ಷಣ ಡೈರೆಕ್ಟ್ರು ಪ್ರೊಡ್ಯೂಸರ್ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಉಲ್ಟಾಗೋಗ್ಬಿಟ್ಟಿದೆ. ಓಕೆ ಸರ್. ಹಾಗಾದರೆ ಈಗ ನೀವು ಹೇಳಿದ್ರಿ ನೀವು ರಂಗಭೂಮಿ ಪ್ರವೇಶ ಮಾಡಿದ್ರಿ ಅಂತ. ಸೊ ಅದ್ರಲ್ಲಿ ಒಂದು ಡೈಲಾಗ್ ಏನಾದರೂ ನೆನಪಿದೆಯಾ ನಿಮಗೆ? ಅವಾಗ ಮಾಡಿರ್ಬೋದು, ಬಟ್ ಆದರೂ ನೆನಪಿರುತ್ತಲ್ವಾ ನಾಟಕದಲ್ಲಿ? ಹಾಂ, ನಿಮ್ಮ ಫೇವ್ರೆಟ್, ನಿಮ್ಗೆ ಇಷ್ಟಪಟ್ಟಿರುವಂತಹ ಡೈಲಾಗ್. ನಾನು ಸಣ್ಣ ಹುಡುಗ ಫಸ್ಟ್ ಜಗಜ್ಯೋತಿ ಬಸವೇಶ್ವರ ನಾಟಕ ಬಣ್ಣ ಹಚ್ಚಿದ್ರು. ಮಾಲಿಂಗ್ ಭಾಗವತರು ಅಂತ ಇರೋರು, ಅವರು ಬಸವೇಶ್ವರ ಪಾಠ ಮಾಡೋರು. ಈ ತಂದೆ ಹಳೇ ಪಿಕ್ಚರಲ್ಲಿ ತಂದೆ ಪಾಠ ಮಾಡೋರು, ಕೃಷ್ಣಶಾಸ್ತ್ರಿಗಳು, ರಾಮಚಂದ್ರ ಶಾಸ್ತ್ರಿಗಳು. ಅವರು ಪೂಜಾರಿ ಅವ್ರು ಪಾಠ ಮಾಡೋ ಪೂಜಾರಿ ಮಗನ ಪಾಠ ನಾನು ಮಾಡ್ತಿದ್ದೆ. ಇವರೇನು ಮಾಡ್ತಾರೆ, ಪೂಜಾರಿ ಹೋಗಿ ಬಸವೇಶ್ವರ ಹೊಡಿತಾರೆ. ಹೊಡೆದ ತಕ್ಷಣ ನನ್ನ ಪಕ್ಕದಲ್ಲಿ, ಅಪ್ಪ ನನಗೆ ಯಾಕಪ್ಪ ಹೊಡಿದ್ಯಾ, ಅಪ್ಪ ನನಗೆ ಯಾಕೆ, ಸಣ್ಣ ಹುಡುಗರ ಜನ ಅಂತ ನಗೋರು. ಹಂಗಿಂದ ಅಲ್ಲಿಂದ ನನ್ನ ನಾಟಕದ ಕ್ಯಾರಿಯರ್ ಪ್ರಾರಂಭ ಆಯಿತು. ಹಾಗಾಗಿ ಹಿಂಗೆ ಮುಂದೆ ನಾಟಕಗಳು, ಸಾವಿರಾರು ನಾಟಕಗಳು ಮಾಡಿಬಿಟ್ಟಿದ್ದೀನಿ, ಲೆಕ್ಕ ಇಲ್ಲ. ಸಿನಿಮಾ ಒಂದು 700-800 ಪಿಕ್ಚರ್ ಮಾಡಿದ್ದೀನಿ. 50 ವರ್ಷ ಇಂಡಸ್ಟ್ರಿ ಸರ್ವಿಸ್ ಆಗಿದೆ. ಹೀಗೆ ನಡ್ಕೊಂಬರ್ತಾ ಇದೆ. ಅಂದರೆ ಇವಾಗ ನೀವು ರಂಗಭೂಮಿ ನೀವು ನಾಟಕಗಳನ್ನ ಮಾಡ್ತಾ ಇದ್ರಿ, ಆಗ ನೀವು ಚಿಕ್ಕವರಿದ್ರಿ ಅಲ್ವಾ? ನೀವು ಹೇಗೆ ನಾಟಕಕ್ಕೆ ಪ್ರವೇಶ ಆದ್ರಿ ಅಂತ ನೀವು ಹೇಳಿದ್ರಿ. ನಿಮ್ಮ ತಂದೆ ಹಾಗೂ ನೀವು ಅಲ್ಲೇ ಹೋಗಿದ್ರಿ, ಅದಾದಾಗ ಶುರುವಾಯಿತು ಅಂತ ಹೇಳಿದ್ರಿ. ಬಟ್ ನೀವು ಹೇಗೆ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಪ್ರವೇಶ ಕೊಟ್ರಿ? ನಾಟಕ ಸುಮಾರು ಹಿಂಗೆ ನಾಟಕ ಕಂಪ್ನಿಗಳಲ್ಲಿ ಸರ್ವಿಸ್ ಆಯಿತು. ಸುಮಾರು 67-68ನೇ ಇಸ್ವಿಲಿ ನಮ್ಮ ಹಿರಣ್ಯ ಮಿತ್ರ ಮಂಡಳಿ ಸೇರಿಕೊಂಡೆ. ಹಿರಣ್ಯ ಮಿತ್ರ ಒಂದು 10 ವರ್ಷ ಸರ್ವಿಸ್ ಮಾಡಿದೆ. ಆಮೇಲೆ 73-72ರಲ್ಲಿ ಕಂಪ್ನಿ ನಿಂತೋಯ್ತು. ಹಿರಣ್ಯ ಮಿತ್ರ ಮಂಡಳಿ ನಮ್ಮ ಇಬ್ಬರು ಯಜಮಾನರು, ಚಿಕ್ಕ ಯಜಮಾನರು, ದೊಡ್ಡ ಯಜಮಾನರು ಅಂತ. ಮುನ್ನಗಪ್ಪಣ್ಣವರು ಚಿಕ್ಕ ಯಜಮಾನರು, ದೊಡ್ಡ ಯಜಮಾನರು ಮಾಸ್ಟರ್ ಹೇಳ. ಇವರಿಬ್ಬರಿಗೆ ಏನೋ ಮಾತುಕತೆ ಒಂದು ಗಂಡ ಹೆಂಡತಿ ಜಾಗದಲ್ಲಿ ಕೂಸ್ಬಿಡ್ವಾಯ್ತು ಅಂದಾಗೆ ನಾಟಕ ಕಂಪ್ನಿ ನಿಂತೋಯ್ತು. ನಮಗೆ ಇರೋ ಜಾಗ ಇಲ್ಲ. ಅಷ್ಟರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಹೊರಟೋಗಿದ್ದಾರೆ. ಏಕಾಂಗಿ ನಾನು ವಾಪಸ್ ಬೆಂಗಳೂರು ಬಂದು ಎಲ್ಲೋ ಹೋಗೋದು ನಾನು. ಹಿರಣ್ಯ ಮಿತ್ರ ಮಂಡಳಿ ಆ ಹೋಟೆಲ್ ಮೆಕ್ಕಾನ ಛತ್ರ ಮೇ ಸೋನ ಅಂದಂಗೆ ಹಿರಣ್ಯ ಮಿತ್ರ ಮಂಡಳಿ ಇರ್ತಿದ್ದೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ಪ್ರಕಾಶ್ ಅಂತ, ಓಂ ಪ್ರಕಾಶ್. ಅವನು ಬಂದ ಒಂದು ದಿವಸ, ಬಂದು ನಾನು ಕರ್ಕೊಂಡೋದ ಇಲ್ಲಿ ವಿಶ್ವೇಶ್ವರಕ್ಕೆ. 75-76ರಲ್ಲಿ ಈ ಪರಸಂಗದ ಗೆಂಡೆ ಸ್ಕ್ರಿಪ್ಟ್ ನಡೀತಿತ್ತು, ಸ್ಕ್ರಿಪ್ಟ್ ವರ್ಕ್ ನಡೀತಿತ್ತು. ನಾನು ಕರ್ಕೊಂಡೋದ, ರೀ ಪಾಪ ಡಿಗ್ರಿಗೆ ಏನು ಕೆಲಸ ಇಲ್ಲ, ನಿಮ್ಮ ಹತ್ರ ಇಟ್ಕೊಳ್ರಪ್ಪ, ನಿಮ್ಗೇನೇನು ಬೇಕು ಸಹಾಯ ಮಾಡ್ಕೊಂಡಿರ್ತಾರೆ, ಅಸ್ಟೆಂಟಾಗಿ ಇಟ್ಕೊಳ್ಳಿ ಅಂತ. ಹಾಗಾಗಿ ಅವ್ರ ಜೊತೆ ಸೇರಿಕೊಂಡೆ. ಅವ್ರದ್ದು ಇತ್ತಮ್ಮ ಕೊನೆ ಪಿಕ್ಚರ್ ಶೂಟಿಂಗ್ ಆಯಿತು, ಸ್ಟಾರ್ಟ್ ಆಯಿತು. ನನಗೆ ಗೊತ್ತಿಲ್ಲ ಶೂಟಿಂಗ್ ಅಂದರೆ ಏನು ಆಯಿತು ಅಂತ. ಫಸ್ಟ್ ಟೈಮ್ ಎಮ್ಮಿಗೆ, ಮಂಡ್ಯ ಹತ್ರ ಒಂದು ಹಳ್ಳಿ ಎಮ್ಮಿಗೆ ಅಂತ, ಅಲ್ಲಿಗೆ ಹೋದ ಶೂಟಿಂಗು. ಲೋಕೇಶ್ ಅವರು ಹೀರೋ, ರೀಟಾಂಚನ್ ಹೀರೋಯಿನ್ನು, ಮಾನು ಇವರೆಲ್ಲ ಇದ್ದಾರೆ. ಮಾರುತಿ ಶಿವರಾಮ್ ಡೈರೆಕ್ಟ್ರು, ಅಸೋಸಿಯೇಟೆಡ್ ಡೈರೆಕ್ಟ್ರ್ ಬಂದು KV ಜಯರಾಮ್. ಇವರಿಗೆಲ್ಲ ಅಸ್ಟೆಂಟ್ ನಾನು. ಎಲ್ಲ ಕೆಲಸ ಮಾಡಿದೆ. ಕ್ಲ್ಯಾಪು ನಾನೇ, ಕಾಪಿ ತಂದು ಕೊಡೋದು ನಾನೇ, ಪ್ರೊಡಕ್ಷನು ನಾನೇ, ಎಲ್ಲ ನಾನು. ಆಲ್ ಇನ್ ಆಲ್ ಇಡೀ ಯೂನಿಟ್ನಲ್ಲಿ ಡಿಂಗ್ರಿ ನಾಗರಾಜು ಹೆಸರು ಭಾಳ ಪ್ರಸಿದ್ಧವಾಗ್ಬಿಡ್ತು. ಅಂದ್ರಕಿ ಮಂಚುವಾಡು ಅನಂತಯ್ಯ ಅಂದಂಗೆ ಎಲ್ರಿಗೂ ಡಿಂಗ್ರಿ ಬೇಕು. ಡಿಂಗ್ರಿ ಕಾಪಿ ತಗೋ, ಡಿಂಗ್ರಿ ಅವ್ನು ಕರ್ಕೊಂಬ, ಡಿಂಗ್ರಿ ಕರ್ಕೊಂಬ, ಎಲ್ಲದಕ್ಕೂ ಡಿಂಗ್ರಿ ನಾಗರ. ಹಾಗಿರ್ಬೇಕಾದ್ರೆ ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆಯಿತು. ನನಗೂ ಭಾರಿ ಖುಷಿ ಆಯಿತು. ನೋಡಿ ಶೂಟಿಂಗ್ ಅಂದರೆ ಏನೂ ಗೊತ್ತಿರಲ್ಲ ನನಗೆ, ಫಸ್ಟ್ ಟೈಮ್. ಆಮೇಲೆ ಒಂದು ದಿವಸ ಒಂದು ಕ್ಯಾರೆಕ್ಟ್ರು ಯಾವುದೋ ಸಾಯಂಕಾಲ ಗೌಡನ ಮನೆಯಲ್ಲಿ ಒಂದು ಆಳು ಪೆದ್ದ ಅಂತ ಒಂದು ಕ್ಯಾರೆಕ್ಟ್ರು, ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಬೆಳಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಡೈರೆಕ್ಟ್ರುಗಳು. KV ಜಯರಾಮ್ ಅವರು ಮತ್ತು ಮಾರುತಿ ಶಿವರಾಮ್. ಯಾರಿಗೆ ಹಾಕೋಣ ಎಲ್ಲ ಅವಾಗ ಬೆಂಗಳೂರಿಂದ ಕರೆಸ್ಬೇಕು ಆರ್ಟಿಸ್ಟ್ನ. ಯಾರು ಕರ್ಸೋದು, ಈ ಕ್ಯಾರೆಕ್ಟ್ರು ಚೆನ್ನಾಗಿದೆ, ಮನೇಲಿ ಕೆಲಸ ಮಾಡೋರು ಅಂತ. ಕೊನೆ KV ಜಯರಾಮ್ ಅಂದ್ಕೊಂಡು, ಸರ್ ಈ ನನ್ನ ಮಗ ಇದ್ದಾನೆ ಸರ್ ಡಿಂಗ್ರಿ, ಇವನಿಗೆಲ್ಲ ಮಾಡ್ತೀವಿ ಸರ್, ಇವನು ನಾಟಕ ಗೀಟಗೆಲ್ಲ ಮಾಡಿದ್ದಾನೆ, ಪಾರ್ಟ್ ಮಾಡ್ತಾನೆ. ಅವರು ಡೈರೆಕ್ಟ್ ಏನೋ ಮಾಡ್ತೀವಿ ಡಿಂಗ್ರಿ. ಆವತ್ತಿನ ಸಾಯಂಕಾಲ ಒಂದು ಸೀನು 2 ಪೇಜ್ ನಾನು ಲೋಕೇಶು ಬುಟ್ಟಿ ತೆಗೆಲಾಕೊಂಡು ಬೀಡಿ ಹಚ್ಕೊಂಡು
ತಿಮ್ಮಣ್ಣ ನಿನ್ನ ಹೆಂಡ್ತಿ ಮನೆಗೆ ಚೆನ್ನಾಗಿದೆ ಅಂತೆ ಒಂದು ಕರ್ಕೊಂಬಚ್ಚಿ ಮೇಡ. ಅಲ್ಲಿಂದ ಸ್ಟಾರ್ಟ್ ಡೈಲಾಗ್. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸುಮಾರು 2 ಪೇಜ್ ಡೈಲಾಗು. ನಾವು ಇಬ್ಬರು ಈಸಿಯಾಗಿ ಸೀನ್ ಮಾಡಿ ಮುಗಿಸ್ಬಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಬಿಟ್ರು. KV ಇವರು ಕ್ಯಾಮ್ರಾಮನ್ ಬಂದು ಎಸ್ ರಾಮಚಂದ್ರ, ಹುಡುಗ ಭಾಳ ಶಾರ್ಪ್ ಇದ್ದ ನೋಡ್ರಿ, ಅವ್ನ ಕ್ಯಾರೆಕ್ಟರ್ ಸ್ವಲ್ಪ ಏನಾದ್ರು ಇಂಪ್ರೂವ್ ಮಾಡೋಂಗಿದ್ರೆ ಮಾಡಿ ಅಂತ. ಮಾಡೋಣ ಸರ್ ಅಂದರು. ಒಂದು ಸೀನ್ ಆಯಿತು. ನಾನು ಮಾಮೂಲಾಗಿ ಎಲ್ಲ ಅಸಿಸ್ಟೆಂಟಾಗಿ ಕೆಲಸಗಳು ಮಾಡ್ಕೊಂಡು ಇರ್ತಾಯಿದ್ದೆ. ಅದಾಗಿ ಒಂದು 10-15 ದಿವಸಕ್ಕೆ ಇದು ಒಂದು ಸಾಂಗ್ ಶೂಟಿಂಗ್ ಹೋದ. ತೇರ ಏರಿ ಎಂಬರದಾಗೆ ನೇಸರ ನಗತಾನೆ, ಮರಗಿಡತ್ ಹೋಗ್ಯಾವೇ ಹಕ್ಕಿ ಹಾಡ್ಯಾವೇ, ಬೀರ್ಯಾವೇ ಚಲುವ ಬೀರ್ಯಾವೇ ಬಾ ನೋಡಿ ನಲಿಯೋಣ ತಮ್ಮ. ಈ ಸಾಂಗ್ ಶೂಟಿಂಗ್ ಹೋದ. ಹೈ ಕ್ಲಾಸ್ ಚಾನಲ್ ಇದೆ. ಈ ಕಡೆ ಹೊಳೆ ನದಿ, ಆ ಕಡೆ ಕಬ್ಬಿನ ತೋಟ ಗದ್ದೆ, ಈ ಕಡೆ ತೆಂಗಿನ ತೋಟ, ಬ್ಯೂಟಿಫುಲ್ ಲೊಕೇಶನ್. ಎಲ್ಲ ಬೆಳಗ್ಗೆ ಹೋದು ಲೊಕೇಶ್ ಅವರೆಲ್ಲ ಹೋದರು, ಶೂಟಿಂಗ್ ಹೋದರೆ ಸುಮಾರು ಬೆಳಗ್ಗೆ ಹೋದ್ಬಿಟ್ಟವರು 10 ಗಂಟೆ ಆಯಿತು, 11 ಗಂಟೆ ಆಯಿತು, ಶೂಟಿಂಗ್ ಸ್ಟಾರ್ಟ್ ಆಗಲಿಲ್ಲ. ನಾನು ಸುಮ್ಮನೆ ಓಡಾಡ್ಕೊಂಡಿದ್ದೆ. KV ಜನ ಸ್ವಲ್ಪ ಕ್ಲೋಸ್ ಆಗಿದ್ದು. ಅವ್ರು ಕೇಳಿದ್ರು, ಏನು ಬುದ್ಧಿ, ಯಾಕೆ ಸುಮ್ಮನೆ ಶೂಟಿಂಗ್ ಸ್ಟಾರ್ಟ್ ಮಾಡಿಲ್ಲ, ಯಾಕೆ ಸುಮ್ಮನೆ ಇದ್ದಿಲ್ಲ? ನಿನಗೆ ಗೊತ್ತಿಲ್ಲ ಕಣೋ, ಡ್ಯಾನ್ಸ್ ಮಾಸ್ಟರ್ ಬಂದಿಲ್ಲ. ಡ್ಯಾನ್ಸ್ ಮಾಸ್ಟರ್ ಎಲ್ಲಿಂದ ಬರಬೇಕು? ಆವಾಗೇನಿದು ಮೆಡ್ರಾಸಿಂದ ಬರಬೇಕು. ಒಂದು ಪಿನ್ ಬೇಕಾದರೂ ನಾವು ಮೆಡ್ರಾಸ್ ಮೇಲೆ ಇಂಡಸ್ಟ್ರಿನೇ ಅವಲಂಬಿಸ್ತಿದ್ದು. ಹಂಗಿತ್ತು ಅವಾಗ. ಮೇಕಪ್, ಕನ್ನಡ, ಲೈಟು ಗೀಟು ಎವ್ರಿಥಿಂಗ್ ಪ್ರತಿಯೊಂದು ಮೆಡ್ರಾಸಿಂದಲೇ ಬರಬೇಕು. ಈವನ್ ಫಿಲಮ್ ಕೂಡ ಮೆಡ್ರಾಸಿಂದಲೇ ಬರಬೇಕು. ಹಂಗಾಗಿ ಮುಂಚೆನೇ ಅಡ್ವಾನ್ಸಾಗಿ ಹೇಳಿರಬೇಕು ಪ್ರೊಡಕ್ಷನ್ ಇವರಿಗೆ, ನಾಳೆ ಇಷ್ಟು ರೋಲ್ ಫಿಲಮ್ ಬೇಕು ಅಂದರೆ ಅವರು ಅಲ್ಲಿ ಮೆಡ್ರಾಸ್ ಬೆಂಗಳೂರಿಗೆ ಹೇಳಿ, ಬೆಂಗಳೂರಿನಲ್ಲಿ ಅಲ್ಲೊಬ್ಬರು ಏಜೆಂಟರು ಅವ್ರು ಫೋನ್ ಮಾಡೋರು. ಫೋನ್ ಮಾಡಿ ಅವರು ಫ್ಲೈಟ್ನಲ್ಲಿ ಟ್ರೈನಲ್ಲೂ ಫಿಲಮ್ ಬರೋದು. ಹಂಗಾಗಿ ಹಂಗಿತ್ತು. ನೋಡೋದು ಎಷ್ಟೊತ್ತಾದ್ರಿಗೆ ಯೋಚನೆ ಮಾಡೋದು. 11 ಗಂಟೆ 12 ಗಂಟೆ ಆಗ್ತಾ ಬಂತು. ಇವರು KV ಜಯರಾಮು ಇವ್ರಿಗೆ ಅಂದರು ಡೈರೆಕ್ಟ್ಗೆ, ಸರ್ ಇನ್ನೊಂದು ಮಗ ಡಿಂಗ್ರಿ ಇದ್ದಾನೆ ಸರ್, ಡ್ಯಾನ್ಸ್ ಮಾಡ್ತಾನೆ ಸರ್, ನಾಟಕ ಸರ್ವಿಸ್ ಮಾಡಿದ್ದಾನೆ, ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾನೆ, ಇನ್ನೊಂದು ಮಗನ ಕೈಯಿಂದ ಡ್ಯಾನ್ಸ್ ಮಾಡಿಸೋಣ ಅಂದರೆ. ನಾನು ಏನಿಲ್ಲ, ABCD ಗೊತ್ತಿದ್ದರು, 0. ಲೋಕೇಶ್ ದೊಡ್ಡ ಆರ್ಟಿಸ್ಟು. ನಾನು ಹೇಳ್ಕೊಟ್ರೆ ಅವ್ರು ಮಾಡ್ತಾರೆ ಡ್ಯಾನ್ಸು, ಎಲ್ಲ ಮಾಡೋ ಡ್ಯಾನ್ಸು ಅಂದರು. ರಿಕಾರ್ಡ್ ಆನ್ ಮಾಡಿದ್ರು, ನಾಗರ ಮ್ಯೂಸಿಕ್ ಬಂತು. ನಾನು ಹೈ ಕ್ಲಾಸ್, ನನಗೆ ಹೆಂಗೆ ಸ್ಟೆಪ್ ಇದೆ ಆ ಸ್ಟೆಪ್ ಮಾಡಿದೆ. ಎಲ್ಲರೂ ಖುಷಿ ಆದರೆ, ಭಾಳ ಚೆನ್ನಾಗಿದೆ, ಇದೇ ಸ್ಟೆಪ್ ಮಾಡಿಸೋಣ ಸಾಂಗ್ಗೆ ಅಂದರೆ. ಲೋಕೇಶ್ ಒಪ್ಕೋಬೇಕಲ್ಲ. ಆ ಲೋಕೇಶ್ ಅವ್ರು ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಿತ್ತು ನಾನು ಅವ್ರ ಅಪ್ಪರ ಕಂಪ್ನಿ ಇದ್ದು ಬಂದು ಸರ್ವಿಸ್ ಮಾಡ್ಕೊಂಬಂದರು ಅಂತ. ಲೋಕೇಶ್ ಅವ್ರ ತಂದೆಯೇ ಸುಬ್ಬಯ್ಯ ನಡೆದವರು. ಆ ಕಂಪ್ನಿ ಇದ್ದಾರೆ. ಅವಾಗ ಅವರು ಕೂಡ ನನ್ನ ಹತ್ರ ತೆಲುಗಿನಲ್ಲೇ ಮಾತಾಡೋರು, ಎಂಬ್ರಾಯ್ಡಿಂಗ್ರಿ ಬಂಗಡವ ಹಂಗೆ ಹಿಂಗೆ ಅಂತ ಆ ಥರ ಮಾತಾಡೋರು. ಕ್ಲೋಸ್ ಆಯಿತು. ಬಂದ ತಕ್ಷಣ ಹೇಳಿದೆ, ಸರ್ ಡಿಗ್ರಿ ಮಾಡ್ತಾರೆ ಸರ್, ಡ್ಯಾನ್ಸ್ ಮಾಡಿಸೋಣ ನೋಡ್ತೀರಾ ಅಂತ. ಡಿಗ್ರಿ ಚೇರ ಅಂದರು. ನಾನು ಸ್ಟೆಪ್ ಹಾಕಿದೆ. ಅವರು ಒಪ್ಕೊಂಡ್ರು, ಸರ್ ಚೆನ್ನಾಗಿದೆ, ಡಿಗ್ರಿ ನನ್ನ ಜೊತೆ ಸೇರಿಸ್ಬಿಡಿ ಏನು. ಅಲ್ಲಿಂದ ಅವ್ರ ಜೊತೆ ಸಾಂಗು, ಆ ಸಾಂಗ್ನಲ್ಲಿ ನಾನು ಹೆಂಗೆ ಕುಣಿತಾ ಅದೆಲ್ಲ ಹೇಳ್ಕೊಟ್ಟಾಗೆ ಹಂಗೆ ಡ್ಯಾನ್ಸ್ ಆಯಿತು. ಫುಲ್ ಸಾಂಗ್ ಶೂಟ್ ಆಯಿತು. ಆಮೇಲೆ ಇನ್ನೊಂದು ಸಾಂಗ್ ಬಂತು, ಆ ಸಾಂಗಿಗೂ ನಾನೇ ಡ್ಯಾನ್ಸ್ ಮಾಸ್ಟ್ರು. ಹಾಗಾಗಿ ಟೈಟಲ್ ಕಾರ್ಡ್ನಲ್ಲಿ ಹೊಸ ಕೊರಿಯೋಗ್ರಾಫರ್ ಡಿಂಗ್ರಿ ನಾಗರಾಜ್ ಅಂತ ಹೆಸರಲ್ಲೇ ಟೈಟ್ಲ್ ಕಾರ್ಡ್ ಅವರು. ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಪಿಕ್ಚರ್ ಫುಲ್ ನಾನೇ ಇರ್ತೀನಿ, ಅವ್ರ ಜೊತೆಲೇ ಇರ್ತೀನಿ. ಹಾಗಾಗಿ ಆ ಚಲನಚಿತ್ರ ರಂಗ ಪ್ರವೇಶ ಮಾಡಿದ್ದು ಹಂಗಾಗಿದ್ದು. ಇಲ್ಲಿವರೆಗೂ 50 ವರ್ಷ ಆಯಿತು. 800 ಚಿತ್ರಗಳು ಪಾರ್ಟ್ ಮಾಡಿದ್ದೇನೆ. ತುಂಬ ಅದ್ಭುತವಾಗಿತ್ತು ಸರ್ ಈ ಕತೆ. ಏನಂತ ಹೇಳಿದ್ರೆ, ನೀವು ಹಾಸ್ಯ ನಟರಾಗಿ ಕಾಲಿಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ, ಕೊರಿಯೋಗ್ರಫಿ ಮಾಡಿದ್ದೀರಾ, ಸಹಾಯಕರಾಗಿ ಕೆಲಸ ಮಾಡಿದ್ದೀರಾ. ಅದೇ ಸರ್, ಸಹಾಯಕರಾಗಿ ಮಾಡಿದ್ದೀರಾ, ಟೀ ಕಾಫಿ ಕೂಡ ತಂದುಕೊಟ್ಟಿದ್ದೀರಾ. ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ನೀವು ತುಂಬ ಸರಳತೆ ಉಳ್ಳುವ ಮನುಷ್ಯ ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲರೂ ಸಹ ನೀವೇ ಬೇಕು ಅಂತ ಹೇಳಿ ನಿಮ್ಮ ಲೈಕ್ ನಮ್ಮ ಮೂವಿಗಳಲ್ಲಿ ಎಲ್ಲರೂ ನಿಮ್ಮನ್ನೇ ಬರ್ಮಾಡ್ಕೋತಾ ಇದ್ರು. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ಖುಷಿಯಾಗಿ ಈ ಒಂದು ಚಿತ್ರರಂಗದಲ್ಲಿ ನೀವು ಇಷ್ಟು ಹೆಸರನ್ನ ಸಂಪಾದಿಸಿದ್ದೀರಾ, ಇಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ. ಸೊ ಯಾವಾಗಾದರೂ ಒಂದು ನೋವಾಗಿರೋ ಘಟನೆ ಇದ್ದೇ ಇರುತ್ತಲ್ಲ, ಸೊ ಅದು ಯಾವಾಗಲೂ ನಿಮಗೆ ಕಾಡೋ ಘಟನೆ ಯಾವುದು? ಆಗುತ್ತೆ. ಸುಮಾರು ಒಂದು 2-3 ಪಿಕ್ಚರ್ನ ಬುಕ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿದ್ರು. ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ರ್ ಎಲ್ಲ ಇದ್ದು. ಇನ್ನೊಂದು ಪಿಕ್ಚರ್ ಶೂಟ್ ಡೇಟ್ ಎಲ್ಲ ಕೊಟ್ಬಿಟ್ರು. ನಾನು ಡೇಟ್ ಬಂತು ಹತ್ರ, ಯಾರು ಬರೆಯೋರು. ಅವಾಗ ಏನು ಫೋನ್ಗೇನಿಲ್ಲ, ಪೇಜರ್ ನಂಬರ್ ಇತ್ತು. ಆ ನಂಬರ್ಗೆ ಫೋನ್ ಮಾಡಿದೆ ಪ್ರೊಡಕ್ಷನ್ ಮ್ಯಾನೇಜರ್ಗೆ, ಸರ್ ಏನು ಪಿಕ್ಚರ್ ಇವತ್ತು ಶೂಟಿಂಗ್ ಆ್ಯಕ್ಚುಲಾಗಿ ನಾಳೆಯಿಂದ ಡೇಟ್ ಇತ್ತಲ್ಲ, ನಿಮ್ದು ಏನಾಯಿತು? ಇಲ್ಲ ಡಿಗ್ರಿ ಅದು ಸ್ವಲ್ಪ ಏನೋ ಚೇಂಜಸ್ ಆಗಿದೆ, ಡೇಟ್ ಪೋಸ್ಟ್ಪೋನ್ ಆಗಿದೆ, ಹೇಳ್ತೀವಿ ಅಂತ. ನೋಡಿದ್ರೆ ಆ ಜಾಗಕ್ಕೆ ಬೇರೆ ಇನ್ನೊಬ್ಬ ಆರ್ಟಿಸ್ಟ್ನ ಹಾಕ್ಕೊಂಡು ಇದೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ. ಆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ನಮ್ಗೆ ಸ್ವಲ್ಪ ಮಾತುಕತೆ ಆಗಿತ್ತು ಯಾವಾಗಲೂ, ಯಾವುದೋ ಪಿಕ್ಚರಲ್ಲಿ. ಹಾಗಾಗಿ ಅದೊಂದು ನಮ್ಮ ಮನಸ್ಸೊಳಗೆ ಇನ್ನೂ ಕೂತಿದೆ,
ಏನು ಹಿಂಗಾಯ್ತಲ್ಲ ಯಾಕೆ ನಾನು ಮಾಡಿ ನನ್ನಿಂದ ತಪ್ಪಾಗಿರ್ಬೋದೇನೋ ಅಂದ್ಬಿಟ್ಟಿದ್ದೆ. ಈಗಲೂ ಅದನ್ನು ರಿಪೀಟ್ ಮಾಡ್ಕೊತಾ ನಿಂತೀನಿ. ಬೇಜಾರಾಗುತ್ತೆ ನೆನೆಸ್ಕೊಂಡಾಗ. ಓಕೆ, ಈಗ ನೀವು ಬೆಂಗಳೂರಲ್ಲೇ ನೀವು ಪಾದಾರ್ಪಣೆ, ಲೈಕ್ ನೀವು ಬಾಲ್ಯದಿಂದ ಬೇರೆ ಕಡೆಯಿಂದ ಹಿಡಿದು ನಿಮ್ಮ ಕರಿಯರ್ ಎಲ್ಲ ಸ್ಟಾರ್ಟ್ ಆಗಿದ್ದು ಬೆಂಗಳೂರು ಅಂತ ಹೇಳಿದ್ರಿ. ಆಗಿನ ಬೆಂಗಳೂರಿಗೂ ಈಗಿನ ಬೆಂಗಳೂರಿಗೂ ಏನು ಅನಿಸುತ್ತೆ ನಿಮಗೆ? ಆಗ ಬೆಂಗಳೂರು ಭಾಳ ಚೆನ್ನಾಗಿತ್ತು. ಅವಾಗ ಕೆಂಪೇಗೌಡ ರೋಡು ಡಬಲ್ ವೇ, ಇನ್ನು ಸಣ್ಣ ರೋಡು. ಇವಾಗ ಇರೋ ರೋಡಿಗೆ ಸಣ್ಣ ರೋಡು, ಆ ರೋಡ್ ಸಣ್ಣ ರೋಡ್ಲೇ ಡಬಲ್ ವೇ ಟ್ರಾಫಿಕ್ ಓಡಾಡೋದು ಬರೋದೆಲ್ಲ ಇತ್ತು. ಅವಾಗ ಕೆಂಪೇಗೌಡನ ಗಾಂಧಿನಗರದಲ್ಲಿ ಸುಮಾರು ಕೆಂಪೇಗೌಡ ರೋಡಲ್ಲಿ ಒಂದು 15-20 ಟಾಕೀಸ್ಗಳಿರೋರು. ಅದರಲ್ಲಿ ಕನ್ನಡ ಪಿಕ್ಚರ್ ನಡೀತಿದ್ದು ಕೆಂಪೇಗೌಡ, ಒಂದು ಜೈ ಹಿಂದ್ ಅಂತಿತ್ತು, ಇವಾಗಿಲ್ಲ. ಮೇನಕಾಂತ ಆಯಿತು, ಅದು ಇಲ್ಲ ಈಗ. ಅಲ್ಲಿ ನಡೀತಿತ್ತು ಕೆಂಪೇಗೌಡ, ಅಲ್ಲಿ ನಡೀತಿತ್ತು ಕನ್ನಡ ಪಿಕ್ಚರ್ಗಳು. ಇನ್ನು ಮಿಕ್ಕಿದ್ದೆಲ್ಲ ಹಿಂದಿ, ತೆಲುಗು, ತಮಿಳು, ಬರೀ ಇದೇ ಭಾಷೆಗಳ ಪಿಕ್ಚರ್ ಜಾಸ್ತಿ ಇತ್ತು. ಹಾಗಾಗಿ ಆ ಬೆಂಗಳೂರು ಆಗ ನೋಡೋದಕ್ಕೆ ಬೆಂಗಳೂರು ಎಷ್ಟು ಚೆನ್ನಾಗಿತ್ತು. ಈಗ ಏನೇ ದೊಡ್ಡದು ಮಾಡಿದ್ರು ಈ ವೆಹಿಕಲ್ಸಿಂದ ಏನೂ ಮಾಡೋಕ್ಕಾಗಲ್ಲ. ಒಂದು ರೋಡು ದಾಟೋಕ್ಕಾಗಲ್ಲ, ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಹಾಗಾಗಿ ಆಗಿನ ಬೆಂಗಳೂರು ಈಗ ಅಜಗಜಾಂತರ. ಎಷ್ಟು ನಾವು ಬೆಂಗಳೂರು ನೋಡಿದ್ದಕ್ಕೂ ಈಗಿನ ಬೆಂಗಳೂರು ನೋಡಿದ್ರು ಭಾಳ ವ್ಯತ್ಯಾಸ ಇದೆ, ಸಿಕ್ಕಾಪಟ್ಟೆ ಇದೆ.